ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ದ ಇಂಡಿಯಾ ಸ್ಟೋರಿನ ನೋಡೋಣ. ಸೊ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಮುಂಬೈ ಹೈಕೋರ್ಟ್ ನ ತೋರಿಸ್ತಾರೆ. ಇಲ್ಲಿ ತುಂಬಾ ಜನ ಸೇರಿರ್ತಾರೆ. ಇವರೆಲ್ಲ ಸೇರಿ ಅರ್ಚನಾ ಅನ್ನೋ ಲಾಯರ್ ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಅಷ್ಟಕ್ಕೂ ಈ ಅರ್ಚನಾ ಯಾರು ಮತ್ತು ಇಷ್ಟೊಂದು ಜನ ಆಕೆಗೆ ಯಾಕೆ ಸಪೋರ್ಟ್ ಮಾಡ್ತಿದಾರೆ ಅಂತ ಗೊತ್ತಾಗಬೇಕಾದ್ರೆ ನಾವು ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕು. ಇಲ್ಲಿ ನಮಗೆ ಯೋಗೇಶ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತನಿಗೆ ಪರಿ ಅನ್ನೋ ಒಬ್ಬ ಮಗಳಿರ್ತಾಳೆ. ಆದ್ರೆ ಪರಿಗೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ. ಇದರಿಂದ ಆಕೆ ಸತ್ತೋಗ್ತಾಳೆ. ಯೋಗೇಶ್ ತನ್ನ ಮಗಳಿಗೆ ಅಷ್ಟಕ್ಕೂ ಬ್ಲಡ್ ಕ್ಯಾನ್ಸರ್ ಯಾಕೆ ಬಂತು ಅಂತ ಸರ್ಚ್ ಮಾಡಿದಾಗ ಇದೆಲ್ಲ ಫುಡ್ ಅಲ್ಲಿ ಮಿಕ್ಸ್ ಆದ ಪೆಸ್ಟಿಸೈಡ್ ಇಂದ ಆಗಿದೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ರೈತರೆಲ್ಲ ತಮ್ಮ ಬೆಳೆಗಳನ್ನ ಜಾಸ್ತಿಯಾಗಿ ಬೆಳೆಯಲು ಅವರು ಪೆಸ್ಟಿಸೈಡ್ ನ ಯೂಸ್ ಮಾಡ್ತಿರ್ತಾರೆ. ಇಂಥ ಪೆಸ್ಟಿಸೈಡ್ ಗಳು ಆರೋಗ್ಯಕ್ಕೆ ತುಂಬಾ ಹಾನಿಕರ ಆಗಿರುತ್ತೆ. ಇನ್ನು ಅದರಿಂದ ಬೆಳೆದ ತರಕಾರಿ ಅಥವಾ ಫುಡ್ ಅನ್ನ ನಾವು ತಿಂದಾಗ ಅದರಿಂದ ನಮಗೆ ಕ್ಯಾನ್ಸರ್ ಅಥವಾ ಬೇರೆ ರೋಗಗಳಾಗೋ ಚಾನ್ಸಸ್ ಇರುತ್ತೆ. ಇದು ಈಗ ಯೋಗೇಶ್ ಗೊತ್ತಾದಾಗ ಅವನು ತನ್ನ ಮಗಳ ಸಾವಿಗೆ ಇದೇ ಫುಡ್ ಪಾಯ್ಸನ್ ಕಾರಣ ಅಂತ ಅನ್ಕೋತಾನೆ. ಅದಕ್ಕೆ ಅವನು ಈಗ ಒಂದು ಫೈಲ್ ನ ರೆಡಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇಲ್ಲಿ ಪಿ.ಜಿ. ಜಂಗಮ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ. ಯೋಗೇಶ್ ಆತನಿಗೆ ನಾನು ಫರ್ಟಿಲೈಸ್ ಕಂಪನಿಗಳ ಮೇಲೆ ಕೇಸ್ ಹಾಕೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ನನ್ನ ಮಗಳ ಸಾವಿಗೆ ಅವರೇ ಕಾರಣ. ಅವರು ಮಾರಿದ ಪೆಸ್ಟಿಸೈಡ್ ಗಳಿಂದ ನನ್ನ ಮಗಳು ತೀರ್ಕೊಂಡ್ಲು ಅಂತ ಹೇಳ್ತಾನೆ. ಆದ್ರೆ ಆ ಆಫೀಸರ್ ಅವನ ಕೇಸನ್ನ ತಗೊಳ್ಳಲ್ಲ. ಅವನನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇಲ್ಲಿ ನಮಗೆ ಯೋಗೇಶ್ ತುಂಬಾ ದಿನಗಳಿಂದ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಸುತ್ತ ತಿರುಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ತನ್ನ ಕೇಸ್ ನ ರಿಜಿಸ್ಟರ್ ಮಾಡಬೇಕಂತ ಇರ್ತಾನೆ. ಆದ್ರೆ ಪೊಲೀಸರು ಅವನ ಕೇಸ್ ನ ರಿಜಿಸ್ಟರ್ ಮಾಡ್ತಿರಲ್ಲ. ಇನ್ನು ಯಾವ ಲಾಯರ್ ಕೂಡ ಈ ಕೇಸ್ ನ ತಗೊಳಕ್ಕೆ ರೆಡಿ ಇರಲ್ಲ. ಏಕೆಂದ್ರೆ ಅವರ ಪ್ರಕಾರ ಇದು ಕೇಸೇ ಆಗಿರಲ್ಲ, ಇದೊಂದು ಡೈರೆಕ್ಟ್ ಮರ್ಡರ್ ಅಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಯೋಗೇಶ್ ಮಾತ್ರ ತನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕಂತ ತುಂಬಾ ಕಷ್ಟ ಪಡ್ತಿರ್ತಾನೆ. ಅದಕ್ಕೆ ಅವನು ಹೇಗಾದ್ರೂ ಮಾಡಿ ಈ ಕೇಸ್ ನಾನು ಹೈಕೋರ್ಟ್ ವರೆಗೆ ತಗೊಂಡು ಹೋದ್ರೆ ಅಲ್ಲಿ ನನಗೆ ನ್ಯಾಯ ಸಿಗಬಹುದು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಹೀಗೆ ಲಾಯರ್ ನ ಹುಡುಕ್ತಾ ಒಂದು ದಿನ ಅವನಿಗೆ ಅರ್ಚನಾ ಅನ್ನೋ ಲಾಯರ್ ಬಗ್ಗೆ ಗೊತ್ತಾಗುತ್ತೆ. ಈಗ ಯೋಗೇಶ್ ತನ್ನ ಕೇಸ್ ತಗೊಂಡು ಅರ್ಚನಾ ಹತ್ರ ಹೋಗ್ತಾನೆ. ಇಲ್ಲಿ ಯೋಗೇಶ್ ಅರ್ಚನಾಗೆ ತಾನು ರೆಡಿ ಮಾಡಿದ ಫೈಲ್ ನ ಕೊಡ್ತಾನೆ. ಅದರಲ್ಲಿ ಅವನು ಎಲ್ಲ ಎವಿಡೆನ್ಸ್ ನ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಅರ್ಚನಾ ಕೂಡ ಅದನ್ನ ಚೆನ್ನಾಗಿ ಸ್ಟಡಿ ಮಾಡ್ತಾಳೆ. ಆಗ ಆಕೆಗೆ ಇದೆಲ್ಲ ಪೆಸ್ಟಿಸೈಡ್ ಕಂಪನಿಗಳಿಂದನೇ ಆಗ್ತಿದೆ ಅಂತ ಅನಿಸುತ್ತೆ. ಅದಕ್ಕೆ ಆಕೆ ಈಗ ಈ ಕೇಸ್ ನ ಕೋರ್ಟ್ ಗೆ ತಗೊಂಡು ಹೋಗ್ತಾಳೆ. ಅರ್ಚನಾ ಕೋರ್ಟ್ ಅಲ್ಲಿ ಮಾತಾಡ್ತಾ ಇದೊಂದು ಇಂಡೈರೆಕ್ಟ್ ಮರ್ಡರ್, ಈ ಕೇಸ್ ನಾವು ರಿಜಿಸ್ಟರ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಆದ್ರೆ ಅಪೋಸಿಟ್ ಲಾಯರ್ ಎದ್ದು ನಿಲ್ತಾನೆ. ಆತ ಅರ್ಚನಾಗೆ ಹೀಗೆ ನಾವು ಸರಿಯಾದ ಎವಿಡೆನ್ಸ್ ಇಲ್ಲದೆ ಡೈರೆಕ್ಟ್ ಆಗಿ ಒಂದು ಕಂಪನಿಗೆ ಮರ್ಡರ್ ಅಂತ ನಾವು ಕೇಸ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಮತ್ತು ಅರ್ಚನೆಗೆ ನೀವು ಸರಿಯಾಗಿ ಕಾನೂನಿನ ಪಾಠವನ್ನ ತಗೋಬೇಕು, ಆಮೇಲೆ ಬಂದು ಇಲ್ಲಿ ಕೇಸ್ ನ ವಾದ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಅರ್ಚನಾ ಮಾತ್ರ ತನ್ನ ಮಾತಿನ ಮೇಲೆ ನಿಂತಿರ್ತಾಳೆ. ಒಬ್ಬ ತಂದೆ ತನ್ನ ಮಗಳ ಸಾವಿಗಾಗಿ ನ್ಯಾಯ ಕೇಳ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಆ ಪೆಸ್ಟಿಸೈಡ್ ಕಂಪನಿಗಳು. ಏಕೆಂದ್ರೆ ಅವರು ರೈತರಿಗೆ ಬೆಚ್ಚಿನ ಬೆಳೆಯ ಆಸೆ ತೋರಿಸಿ ಅವರಿಗೆ ಕ್ರಿಮಿನಾಶಕಗಳನ್ನ ಮಾರ್ತಾರೆ. ರೈತರು ಅದನ್ನ ಯೂಸ್ ಮಾಡಿದ ಮೇಲೆ ಆ ಕೆಮಿಕಲ್ಗಳು ತರಕಾರಿ ಅಥವಾ ದವಸ ಧಾನ್ಯಗಳಲ್ಲಿ ಹಾಗೆ ಉಳಿಯುತ್ತೆ. ಇದರಿಂದ ಜನರಿಗೆ ಕ್ಯಾನ್ಸರ್ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಜಡ್ಜ್ ಈ ರೀತಿ ನಾವು ಯಾರ ಮೇಲೆ ಅಂತ ಡೈರೆಕ್ಟ್ ಆಗಿ ಕೇಸ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅರ್ಚನಾ ಮಾತ್ರ ಸುಮ್ಮನಿರಲ್ಲ. ನಾವು ಎಲ್ಲರ ಮೇಲೆ ಕೇಸ್ ಮಾಡಬೇಕು, ಏಕೆಂದ್ರೆ ಈ ದೇಶದಲ್ಲಿರೋ ರೈತರಿಗೆ ಯಾವ ಜವಾಬ್ದಾರಿ ಇಲ್ಲ, ಹಾಗೆ ಕಾನೂನಿಗೂ ಕೂಡ ಯಾವ ಜವಾಬ್ದಾರಿ ಇಲ್ಲ. ಏಕೆಂದ್ರೆ ಸರಿಯಾಗಿ ಎನ್ಕ್ವೈರಿ ಮಾಡದೆ ಗೌರ್ಮೆಂಟ್ ಪೆಸ್ಟಿಸೈಡ್ ಗಳಿಗೆ ಅನುಮತಿ ನೀಡುತ್ತೆ. ಇನ್ನು ರೈತರು ಕೂಡ ಅದರ ಬಗ್ಗೆ ಸರಿಯಾಗಿ ಗಮನ ಕೊಡಲ್ಲ. ಅವರು ಅದನ್ನ ತಮ್ಮ ಹೊಲಗಳಲ್ಲಿ ಯೂಸ್ ಮಾಡ್ತಾರೆ. ಇದರಿಂದ ಅವರು ಬೆಳೆಯೋ ಬೆಳೆಗಳೆಲ್ಲ ವಿಷಪೂರಿತ ಆಗ್ತಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಈಗ ಜಡ್ಜ್ಗೂ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅವರು ಆಕೆಗೆ ಕೇಸ್ ನ ವಾದ ಮಾಡೋಕೆ ಚಾನ್ಸ್ ಕೊಡ್ತಾರೆ. ಆದ್ರೆ ಅರ್ಚನಾ ಸ್ಟೇಟ್ಮೆಂಟ್ ವೈರಲ್ ಆದ್ಮೇಲೆ ಜನ ಆಕೆ ವಿರುದ್ಧ ದಂಗೆ ಹೇಳ್ತಾರೆ. ಅವರು ಹಾಗೆ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು, ಇದೆಲ್ಲ ತಪ್ಪು ಅಂತ ಹೇಳ್ತಿರ್ತಾರೆ. ಇನ್ನು ಜನ ಅರ್ಚನಾ ಮೂರ್ತಿಗಳನ್ನ ಮಾಡಿ ಅದನ್ನ ಸುಡ್ತಿರ್ತಾರೆ. ಈಗ ಇದೆಲ್ಲ ನ್ಯೂಸ್ ಅಲ್ಲಿ ತುಂಬಾ ವೈರಲ್ ಆಗ್ತಿರುತ್ತೆ. ಅದೇ ಟೈಮಲ್ಲಿ ಕೃಷಿ ಮಂತ್ರಿ ಮಾತಾಡ್ತಾನೆ. ಇದೊಂದು ಸಣ್ಣ ಕೇಸ್, ಕೋರ್ಟದಲ್ಲಿ ಭಾಗವಹಿಸಿ ಅದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ತಾನೆ. ಆದ್ರೆ ಅಪೋಸಿಷನ್ ಅವರು ಈ ಕೇಸಲ್ಲಿ ಎಂಟ್ರಿ ಆಗ್ತಾರೆ. ಅವರು ಕೃಷಿ ಮಂತ್ರಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿರ್ತಾರೆ. ಇನ್ನು ಈಗ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕೋರ್ಟ್ ಹಿಯರಿಂಗ್ ಬರುತ್ತೆ. ಇಲ್ಲೇ ಪೆಸ್ಟಿಸೈಡ್ ಕಂಪನಿ ಅವರು ತಮ್ಮ ಲಾಯರ್ ನ ಚೇಂಜ್ ಮಾಡಿರ್ತಾರೆ. ಅವರು ಬಂಧನ್ ಅಗ್ನಿಹೋತ್ರಿ ಅನ್ನೋ ಹೊಸ ಲಾಯರ್ ನ ತಂದಿರ್ತಾರೆ. ಬಂಧನ್ ಅಗ್ನಿಹೋತ್ರಿ ತುಂಬಾ ಚಾಣಾಕ್ಷ ಲಾಯರ್ ಆಗಿರ್ತಾನೆ. ಈತ ಇಲ್ಲಿವರೆಗೆ ಒಂದು ಕೇಸನ್ನ ಕೂಡ ಸೋತಿರಲ್ಲ. ಬಂಧನ್ ಕೋರ್ಟ್ ಅಲ್ಲಿ ಮಾತಾಡ್ತಾ ಯೋಗೇಶ್ ಮಗಳಿಗೆ ಕ್ಯಾನ್ಸರ್ ಆದಾಗ ಅವನು ತನ್ನ ಮಗಳನ್ನ ಕಾಪಾಡೋಕೆ ತುಂಬಾ ಕಷ್ಟಪಟ್ಟಿದ್ದ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ತುಂಬಾ ಹಣ ಖರ್ಚಾಗುತ್ತೆ. ಅದಕ್ಕೆ ಯೋಗೇಶ್ ತನ್ನ ಮನೆ ಕೂಡ ಮಾರ್ಕೊಂಡಿದ್ದ. ಮತ್ತು ಅವನು ಬರೀ ಹಾಸ್ಪಿಟಲ್ಗೆ ತಿರುಗಾಡ್ತಿದ್ದರಿಂದ ಅವನ ಕೆಲಸ ಕೂಡ ಹೋಯ್ತು. ಇದರಿಂದ ಅವನಿಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಅವನು ಇಷ್ಟೆಲ್ಲ ಕಷ್ಟಪಟ್ಟರೂ ತನ್ನ ಮಗಳನ್ನ ಕಾಪಾಡೋಕೆ ಆಗಲಿಲ್ಲ. ಹೀಗಾಗಿ ಅವನು ಡಿಪ್ರೆಷನ್ಗೆ ಹೋದ. ಇದೇ ಟೈಮಲ್ಲಿ ಅವನಿಗೆ ನೀನು ನಿನ್ನ ಮಗಳ ಸಾವನ್ನ ಹಾಗೆ ಬಿಡಬೇಡ, ಅದರ ಬದಲಾಗಿ ನೀನು ಫರ್ಟಿಲೈಸರ್ ಕಂಪನಿಗಳ ವಿರುದ್ಧ ಕೇಸ್ ಮಾಡು. ಕೇಸ್ ದೊಡ್ಡದಾದಾಗ ನೀನು ಅವರ ಜೊತೆ ಮಾತಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವರಿಂದ ಹಣ ತಗೋಬಹುದು ಅಂತ ಹೇಳಿರ್ತಾರೆ. ಅದಕ್ಕೆ ಅವನು ಈ ಕೇಸ್ ನ ಹಾಕಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಆತ ಮುಂದೆ ಮಾತಾಡ್ತಾ ಇಲ್ಲಿರುವರೆಲ್ಲ ರೈತರ ಮಕ್ಕಳೇ, ಇವರೆಲ್ಲರಿಗೆ ರೈತರ ಕಷ್ಟ ಏನು ಅಂತ ಗೊತ್ತು. ಆದ್ರೆ ಯೋಗೇಶ್ ಮತ್ತು ಅರ್ಚನಾಗೆ ಅದರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಅವರು ಕೇಸ್ ಮಾಡಿ ದುಡ್ಡು ಮಾಡ್ಬೇಕಂತ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಕೋರ್ಟ್ ಟೈಮ್ ವೇಸ್ಟ್ ಆಗದಂತೆ ಈ ಕೇಸ್ ನ ಇಲ್ಲಿಗೆ ಮುಚ್ಚಾಕ್ಬೇಕಂತ ಕೇಳ್ತಾನೆ. ಈಗ ಅರ್ಚನಾ ಮಾತಾಡ್ತಾಳೆ. ಆಕೆ ರಮಾಕಾಂತ್ ಅನ್ನೋ ಒಬ್ಬ ಹಿಸ್ಟ್ರಿ ಪ್ರೊಫೆಸರ್ ನ ಕರೆದಿರ್ತಾಳೆ.
ರಮಾಕಾಂತ್ ಒಬ್ಬ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದು ಈತ ಹಸಿರು ಕಾಂತಿ ಮೇಲೆ ಒಂದು ಡಾಕ್ಯುಮೆಂಟರಿನ ರೆಡಿ ಮಾಡಿರ್ತಾನೆ. ಅಂದ್ರೆ ಆತ ಅದರ ಮೇಲೆ ರಿಸರ್ಚ್ ಮಾಡಿರ್ತಾನೆ ಮತ್ತು ಆ ಡಾಕ್ಯುಮೆಂಟರಿನ ಒಂದು ವಿಡಿಯೋ ಕೂಡ ಮಾಡಿರ್ತಾನೆ. ಈಗ ಎಲ್ಲರೂ ಆ ವಿಡಿಯೋನ ನೋಡ್ತಾರೆ. ಆ ಡಾಕ್ಯುಮೆಂಟರಿಯಲ್ಲಿ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಡುತ್ತೆ. ಇನ್ನು ಆ ಟೈಮಲ್ಲಿ ರೈತರಿಗೂ ಕೂಡ ಸರಿಯಾಗಿ ಬೆಳೆ ಬೆಳೆಯುವ ಒಂದು ತಂತ್ರಜ್ಞಾನ ಗೊತ್ತಿರಲ್ಲ. ಹೀಗಾಗಿ ದೇಶದಲ್ಲಿ ಆಹಾರದ ಕೊರತೆ ಆಗುತ್ತೆ. ಇದರಿಂದ ಮಕ್ಕಳು ಮತ್ತು ವಯಸ್ಸಾದವರು ಬೇಗ ಸಾಯ್ತಿರ್ತಾರೆ. ಏಕೆಂದ್ರೆ ಅವರಿಗೆ ಸರಿಯಾದ ಆಹಾರ ಅಥವಾ ಪೌಷ್ಟಿಕವಾದ ಆಹಾರ ಸಿಗ್ತಿರಲ್ಲ. ಹೀಗಾಗಿ ಗೌರ್ಮೆಂಟ್ ತನ್ನ ಜನರನ್ನ ಕಾಪಾಡಿಕೊಳ್ಳೋಕೆ ಒಂದು ಹಸಿರು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡುತ್ತೆ. ಇದರಲ್ಲಿ ಇವರು ಕಡಿಮೆ ರಿಸೋರ್ಸ್ ನ ಬಳಸಿಕೊಂಡು ಹೆಚ್ಚು ದವಸ ಧಾನ್ಯಗಳನ್ನ ಬೆಳೆಯುವ ತಂತ್ರಜ್ಞಾನವನ್ನ ಅಳವಡಿಸ್ತಾರೆ. ಇದರಿಂದ ದೇಶದಲ್ಲಿ ಆಹಾರ ಸಮಸ್ಯೆ ಬಗೆಹರಿಸುತ್ತೆ. ಆದ್ರೆ ಇದರ ಜೊತೆಗೆ ಒಂದು ಸೈಡ್ ಎಫೆಕ್ಟ್ ಕೂಡ ಬಂದಿರುತ್ತೆ. ಏಕೆಂದ್ರೆ ರೈತರು ಮೊದಲ ಬಾರಿಗೆ ಪೆಸ್ಟಿಸೈಡ್ ನ ಯೂಸ್ ಮಾಡಿರ್ತಾರೆ. ಇದರಿಂದ ಬೆಳೆ ಏನೋ ಜಾಸ್ತಿ ಆಗಿರುತ್ತೆ. ಆದ್ರೆ ಅದರಿಂದ ಆರೋಗ್ಯದ ಸಮಸ್ಯೆ ಕೂಡ ಕಂಡು ಬರುತ್ತೆ. ಆದ್ರೆ ಈಗ ಮುಂದೆ ಬರ್ತಾ ಬರ್ತಾ ಆಹಾರದ ಸಮಸ್ಯೆಗಳೆಲ್ಲ ನೀಗಿ ದೇಶ ಈಗ ನಾರ್ಮಲ್ ಆಗಿರುತ್ತೆ. ಆದ್ರೂ ರೈತರು ತಮ್ಮ ಹೊಲಗಳಲ್ಲಿ ಪೆಸ್ಟಿಸೈಡ್ ನ ಯೂಸ್ ಮಾಡ್ತಿರ್ತಾರೆ. ಏಕೆಂದ್ರೆ ಅದರಿಂದ ಹೆಚ್ಚು ಬೆಳೆಯನ್ನ ಬೆಳೆಯಬಹುದಾಗಿರುತ್ತೆ. ಹೆಚ್ಚು ಬೆಳೆ ಅಂದ್ರೆ ಹೆಚ್ಚು ಲಾಭ. ಹೀಗಾಗಿ ರೈತರು ಅದನ್ನ ಬಿಡ್ತಿರಲ್ಲ. ಇದೇ ಪೆಸ್ಟಿಸೈಡ್ ನ ಯೂಸ್ ಮಾಡೋದ್ರಿಂದಾಗಿ ದೇಶದಲ್ಲಿ ಕ್ಯಾನ್ಸರ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಯೋಗೇಶ್ ಮಗಳಿಗೂ ಕೂಡ ಅದೇ ರೀತಿಯ ಆಹಾರವನ್ನ ಸೇವಿಸೋದ್ರಿಂದ ಕ್ಯಾನ್ಸರ್ ಬಂದಿತ್ತು ಅಂತ ಹೇಳ್ತಾಳೆ. ಆಗ ಜಡ್ಜ್ ಅರ್ಚನಾಗೆ ಸಮಸ್ಯೆ ಏನೋ ಕಾಣ್ತಾ ಇದೆ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಅವರ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ. ಇದರಲ್ಲಿ ತುಂಬಾ ಜನರ ಇನ್ವಾಲ್ವ್ಮೆಂಟ್ ಇದೆ. ಇದು ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಬಂಧನ ಅಗ್ನಿಹೋತ್ರಿ ಮಾತಾಡ್ತಾ, ನಾವು ತುಂಬಾ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತೀವಿ. ಆಹಾರದಲ್ಲಿ ಯೂಸ್ ಮಾಡೋ ಕೆಮಿಕಲ್ ಮತ್ತು ಮಸಾಲೆಗಳಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಹೀಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಇವರೇ ಅದಕ್ಕೆ ಕಾರಣ ಅಂತ ಕೇಸ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಆಗ ಅರ್ಚನಾ ಮಾತಾಡ್ತಾ, ಪರಿ ಸಾಯೋದ್ರಿಂದ ಈ ಪೆಸ್ಟಿಸೈಡ್ ಕಂಪನಿಗಳಿವೆ. ಏಕೆಂದ್ರೆ ಡಾಕ್ಟರ್ ಆಕೆ ಬಾಡಿಯಲ್ಲಿ ಚೆಕ್ ಮಾಡಿದಾಗ ಆಕೆಗೆ ಪೆಸ್ಟಿಸೈಡ್ ನಲ್ಲಿ ಸಿಗುವಂತ ಕೆಮಿಕಲ್ಗಳು ಸಿಕ್ವು. ಅದನ್ನ ಸಾಬೀತ್ ಮಾಡೋಕೆ ನಾನು ಒಬ್ಬ ಡಾಕ್ಟರ್ನ ಕರಿತೀನಿ ಅಂತ ಹೇಳ್ತಾಳೆ. ಈಗ ಜಡ್ಜ್ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಗ ಅರ್ಚನಾ ಪರಿನ ಚೆಕ್ ಮಾಡಿದ ಡಾಕ್ಟರ್ನ ಅಲ್ಲಿ ಕರೀತಾಳೆ. ಈಗ ಡಾಕ್ಟರ್ ಅಲ್ಲಿಗೆ ಬರ್ತಾನೆ. ಈತ ಒಂದು ತನ್ನ ಸ್ಟೇಟ್ಮೆಂಟ್ ನ ಕೊಡ್ತಾನೆ. ನಾನು ಪರಿಬಾಡಿಯನ್ನ ಚೆಕ್ ಮಾಡಿದಾಗ ಅದರಲ್ಲಿ ನನಗೆ ಪೆಸ್ಟಿಸೈಡ್ನಲ್ಲಿದ್ದ ಕೆಲವು ಕೆಮಿಕಲ್ಗಳು ಸಿಕ್ಕು. ಈ ಕೆಮಿಕಲ್ಗಳು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ಇದನ್ನ ನಾವು ಸೇವಿಸಿದ್ರೆ ನಮಗೆ ತಕ್ಷಣ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಡ್ಜ್ ಕೂಡ ಶಾಕ್ ಆಗ್ತಾರೆ. ಅವರಿಗೂ ಕೂಡ ಇದೆಲ್ಲರ ಹಿಂದೆ ಪೆಸ್ಟಿಸೈಡ್ ಕಂಪನಿಗಳು ಇರಬಹುದು ಅಂತ ಅನಿಸುತ್ತೆ. ಆದ್ರೆ ಬಂಧನ ಅಗ್ನಿಹೋತ್ರಿ ಮಾತ್ರ ಈ ಕೇಸ್ ನ ಮುಚ್ಚಿ ಹಾಕೋಕೆ ಟ್ರೈ ಮಾಡ್ತಿರ್ತಾನೆ. ಅವನು ಜಡ್ಜ್ಗೆ ಇದರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇದರಲ್ಲಿ ನಮಗೆ ಏನೂ ಸಿಗಲ್ಲ. ಈ ಕೇಸ್ ನ ಮುಂದೆ ಹಾಕೋದ್ರಿಂದ ಕೋರ್ಟ್ಗೆ ಟೈಮ್ ವೇಸ್ಟ್ ಅಂತ ಹೇಳ್ತಾನೆ. ಆದ್ರೆ ಜಡ್ಜ್ ಅವನ ಮಾತನ್ನ ಕೇಳದೆ ಅರ್ಚನಾಗೆ ಪರ್ಮಿಷನ್ ಕೊಡ್ತಾರೆ. ಈ ಕೇಸ್ ನ ನೀನು ಕೋರ್ಟ್ ಅಲ್ಲಿ ವಾದ ಮಾಡಬಹುದು ಅಂತ ಹೇಳ್ತಾರೆ. ಇನ್ನು ನೀನು ಈ ಕೇಸ್ಗೆ ಸಂಬಂಧಿಸಿದ ಎವಿಡೆನ್ಸ್ ನ ಕಲೆಕ್ಟ್ ಮಾಡು ಅಂತ ಹೇಳ್ತಾರೆ. ಇನ್ನು ಈ ವಿಷಯ ಈಗ ಪೆಸ್ಟಿಸೈಡ್ ಕಂಪನಿಗಳ ಓನರ್ಗೆ ಗೊತ್ತಾದಾಗ ಅವರು ಶಾಕ್ ಆಗ್ತಾರೆ. ಈ ಕೇಸಿಂದಾಗಿ ನಮ್ಮ ಕಂಪನಿ ಮುಚ್ಚಾಕೋ ಪರಿಸ್ಥಿತಿ ಬಂದ್ರೆ ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈಗ ಮತ್ತೆ ಕೋರ್ಟ್ ಹಿಯರಿಂಗ್ ಡೇಟ್ ಬರುತ್ತೆ. ಇಲ್ಲಿ ಅರ್ಚನಾ ಮಾತಾಡ್ತಾಳೆ. ಅರ್ಚನಾ ಜಡ್ಜ್ ಮುಂದೆ, ನಾವು ಬೆಳೆಯೋ ಹಣ್ಣು ಹಂಪಲುಗಳಲ್ಲಿ ಕ್ರಿಮಿನಾಶಕಗಳನ್ನ ಯೂಸ್ ಮಾಡ್ತೀವಿ. ಇದರಿಂದ ನಮಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಇದಕ್ಕೆ ನಾನು ಗೌರ್ಮೆಂಟ್ ಮತ್ತು ರೈತರನ್ನ ಭಾಗಿಯಾಗಿ ಮಾಡ್ತೀನಿ. ಏಕೆಂದ್ರೆ ಆ ಕ್ರಿಮಿನಾಶಕಗಳನ್ನ ರೈತರು ತಮ್ಮ ಹೊಲಗಳಲ್ಲಿ ಯೂಸ್ ಮಾಡಿದ್ರೆ ಅದಕ್ಕೆ ಪರ್ಮಿಷನ್ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಪೋಸಿಟ್ ಲಾಯರ್, ಹಾಗಿದ್ರೆ ನಾವು ದವಸ ಧಾನ್ಯ ಅಥವಾ ಹಣ್ಣು ಹಂಪಲುಗಳನ್ನ ಬೆಳೆಯೋದು ಬಂದ್ ಮಾಡ್ಬೇಕಂತ ಕೇಳ್ತಾನೆ. ಆದ್ರೆ ಅರ್ಚನಾ ಹಾಗಲ್ಲ, ನಾನು ಆ ರೀತಿ ಹೇಳ್ತಿಲ್ಲ. ಆದ್ರೆ ನಾವು ಬೆಳೆಯುವ ಪದ್ಧತಿ ಸರಿಯಿಲ್ಲ. ನಾವು ಪೆಸ್ಟಿಸೈಡ್ ನ ಕಡಿಮೆ ಮಾಡಿ ಒಳ್ಳೆ ರೀತಿಯಲ್ಲಿ ದವಸ ಧಾನ್ಯಗಳನ್ನ ಬೆಳೆಯೋಕೆ ಪರ್ಯಾಯ ಮಾರ್ಗವನ್ನ ಹುಡುಕ್ಬೇಕು ಅಂತ ಹೇಳ್ತಾಳೆ. ಈಗ ಅರ್ಚನಾ ಕೋರ್ಟ್ ಅಲ್ಲಿ ಒಬ್ಬ ಎವಿಡೆನ್ಸ್ ನ ಕರೀತಾಳೆ. ಈತ ಒಬ್ಬ ರೈತ ಆಗಿರ್ತಾನೆ. ಅರ್ಚನಾ ಅವನ ಹೊಲದಲ್ಲಿ ಇನ್ಸ್ಪೆಕ್ಷನ್ ಮಾಡೋಕೆ ಹೋಗಿರ್ತಾಳೆ. ಆಗ ಆತ ಕ್ರಿಮಿನಾಶಕಗಳನ್ನ ಯೂಸ್ ಮಾಡ್ತಿರ್ತಾನೆ. ಅರ್ಚನಾ ಆ ರೈತನ ಜೊತೆ ಮಾತಾಡಿದಾಗ ಆತ ಅರ್ಚನಾಗೆ, ಈ ಕ್ರಿಮಿನಾಶಕಗಳನ್ನ ಯೂಸ್ ಮಾಡೋದ್ರಿಂದ ಕೀಟಗಳು ಸತ್ತೋಗುತ್ತೆ. ಇದರಿಂದ ನಮ್ಮ ಬೆಳೆ ಸುರಕ್ಷಿತವಾಗಿರುತ್ತೆ. ಆದ್ರೆ ಅದರ ಪ್ರಮಾಣ ಮಾತ್ರ ಹಣ್ಣು ಅಥವಾ ದವಸ ಧಾನ್ಯಗಳಲ್ಲಿ ಹಾಗೆ ಅಂಟ್ಕೊಂಡಿರುತ್ತೆ. ನಾವು ಅದನ್ನ ಎಷ್ಟೇ ತೊಳೆದು ಚೆನ್ನಾಗಿ ಯೂಸ್ ಮಾಡಿದ್ರು ಅದು ಅದನ್ನ ಬಿಟ್ಟು ಹೋಗಲ್ಲ. ಹೀಗಾಗಿ ನಾವು ಅದನ್ನ ಊಟ ಮಾಡಿದಾಗ ಅದು ನಮ್ಮ ಬಾಡಿ ಒಳಗೆ ಹೋಗುತ್ತೆ ಮತ್ತು ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತಾನೆ. ಆದ್ರೆ ಅದೇ ರೈತ ಪಕ್ಕದಲ್ಲಿ ಇನ್ನೊಂದು ಬೆಳೆಯನ್ನ ಬೆಳೆದಿರ್ತಾನೆ. ಈ ಬೆಳೆಗಳಲ್ಲಿ ಅವನು ಕ್ರಿಮಿನಾಶಕಗಳನ್ನ ಯೂಸ್ ಮಾಡಿರಲ್ಲ. ಆಗ ಅರ್ಚನಾ, ಇದನ್ನ ನೀನು ಹೇಗೆ ಬೆಳೆದೆ ಅಂತ ಅವನಿಗೆ ಕೇಳ್ತಾಳೆ. ಆಗ ಆತ, ಇದರಲ್ಲಿ ನಾನು ನ್ಯಾಚುರಲ್ ಗೊಬ್ಬರನ ಯೂಸ್ ಮಾಡಿದ್ದೆ ಮತ್ತು ದನದ ಎಂಡೆಗಳನ್ನ ಯೂಸ್ ಮಾಡಿದ್ದೀನಿ. ಇದರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ಮತ್ತು ಇದು ಊಟ ಮಾಡೋಕೆ ತುಂಬಾ ಸೇಫ್ ಅಂತ ಹೇಳ್ತಾನೆ. ಈಗ ಇದೆಲ್ಲ ವಿಷಯ ರೈತ ಜಡ್ಜ್ಗೆ ಹೇಳ್ತಿರ್ತಾನೆ. ಇದನ್ನ ಕೇಳಿ ಇವರು ಕೂಡ ಶಾಕ್ ಆಗ್ತಾರೆ. ಅರ್ಚನಾ ಜಡ್ಜ್ಗೆ, ನಾವು ಹಸಿರು ಕ್ರಾಂತಿ ಟೈಮಲ್ಲಿ ಕೆಲವು ಕ್ರಿಮಿನಾಶಕಗಳನ್ನ ಯೂಸ್ ಮಾಡ್ತಿದ್ವಿ. ಅದು ಆ ಟೈಮಲ್ಲಿ ಸರಿಯಾಗಿತ್ತು. ಏಕೆಂದ್ರೆ ಆ ಟೈಮಲ್ಲಿ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆ ತುಂಬಾ ಇತ್ತು ಮತ್ತು ಕಡಿಮೆ ಟೈಮಲ್ಲಿ ಜನರಿಗೆ ಆಹಾರವನ್ನ ಒದಗಿಸಬೇಕಾಗಿತ್ತು. ಇಲ್ಲಾಂದ್ರೆ ಅವರು ಸತ್ತೋಗ್ತಿದ್ರು. ಆದ್ರೆ ಇಷ್ಟು ವರ್ಷಗಳಾದ್ಮೇಲೆ ಮತ್ತೆ ನಾವು ಅದೇ ಪದ್ಧತಿಯನ್ನು ಯೂಸ್ ಮಾಡೋದು ಸರಿಯಲ್ಲ. ಏಕೆಂದ್ರೆ ಇದು ಜನರಲ್ಲಿ ಆರೋಗ್ಯದ ಸಮಸ್ಯೆಯನ್ನ ಉಂಟು ಮಾಡ್ತಿದೆ. ಹಾಗಾಗಿ ನಾವು ಆರ್ಗಾನಿಕ್ ಫಾರ್ಮಿಂಗ್ ಕಡೆ ನಮ್ಮ ಮುಖವನ್ನ ತಿರುಗಿಸಬೇಕು. ಇದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಆಗಲ್ಲ. ಏಕೆಂದ್ರೆ ನಾವು ಆರ್ಗಾನಿಕ್ ಫಾರ್ಮಿಂಗ್ ನಲ್ಲಿ ಕೆಮಿಕಲ್ ಗಳನ್ನ ಯೂಸ್ ಮಾಡದೆ ಬೆಳೆಗಳನ್ನ ಬೆಳಿಬಹುದು ಅಂತ ಹೇಳ್ತಾಳೆ. ಈ ವಾದಗಳನ್ನ ಕೇಳಿ ಜಡ್ಜ್ ಕೂಡ ಇದು ಸರಿ ಅಂತ ಅನಿಸುತ್ತೆ. ಈಗ ಅವರು ಅರ್ಚನಾಗೆ ಇನ್ನೊಂದು ಡೇಟ್ ನ ಕೊಡ್ತಾರೆ. ಈಗ ಸೀನಿಲಿಂದ ಕೃಷಿ ಮಂತ್ರಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಪೆಸ್ಟಿಸೈಡ್ ಕಂಪನಿ ಕಡೆಯವರು ಕೃಷಿ ಮಂತ್ರಿನ ಮೀಟ್ ಆಗೋಕೆ ಬಂದಿರ್ತಾರೆ. ಅವರು ಕೃಷಿ ಮಂತ್ರಿಗೆ ವಾರ್ನಿಂಗ್ ಕೊಡ್ತಾರೆ. ನೀವು ನಮ್ಮ ಕಂಪನಿನ ಬಂದ್ ಮಾಡೋ ಹಾಗಿಲ್ಲ. ಈ ಕೇಸಿಂದಾಗಿ ನಮ್ಮ ಕಂಪನಿ ಏನಾದ್ರೂ ಬಂದಾದ್ರೆ ನಿಮ್ಮ ಪಾರ್ಟಿಗೆ ಫಂಡ್ ಕೊಡೋಕೆ ನಾವೇ ಇರಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಕೃಷಿ ಮಂತ್ರಿ ಅವರ ಮಾತನ್ನ ಕೇಳ್ತಿರಲ್ಲ. ಇದು ನಿಮ್ಮ ಮತ್ತು ನನ್ನ ಪ್ರಶ್ನೆ ಅಲ್ಲ, ಇದು ಜನರ ಆರೋಗ್ಯದ ಪ್ರಶ್ನೆ. ಇದಕ್ಕಾಗಿ ನಾವು ಏನಾದ್ರೂ ಚೇಂಜಸ್ ಅನ್ನ ಮಾಡ್ಲೇಬೇಕು ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಮತ್ತೆ ಕೋರ್ಟ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅರ್ಚನಾ ಮಿಲ್ಕ್ ಫೆಡರೇಷನ್ ನ ಚೇರ್ಮನ್ ನ ಕರೆದಿರ್ತಾಳೆ.
ಇಲ್ಲಿ ಅರ್ಚನಾ ಚೇರ್ಮನ್ಗೆ ದೇಶದಲ್ಲಿ ಪ್ರತಿದಿನ 65 ಕೋಟಿ ಲೀಟರ್ ಹಾಲಿನ ಅವಶ್ಯಕತೆ ಇರುತ್ತೆ. ಆದ್ರೆ ನಾವು ಉತ್ಪಾದನೆ ಮಾಡೋದು ಕೇವಲ 15 ಕೋಟಿ ಲೀಟರ್. ಹಾಗಾದ್ರೆ ನಾವು ಮಿಕ್ಕ 50 ಕೋಟಿ ಲೀಟರ್ ಹಾಲನ್ನ ಎಲ್ಲಿಂದ ತರ್ತೀವಿ ಅಂತ ಕೇಳ್ತಾಳೆ. ಆಕ್ಚುಲಿ ಇವರು ಮಿಕ್ಕ ಹಾಲನ್ನ ಕೆಮಿಕಲ್ ಮೂಲಕ ರೆಡಿ ಮಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿ ನ್ಯಾಯಾಧೀಶರಿಗೂ ಕೂಡ ಈ ಕೇಸ್ ಈಗ ಜೆನ್ಯೂನ್ ಆಗಿದೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಅವರು ಅರ್ಚನಾಗೆ 60 ದಿನಗಳ ಒಂದು ಟೈಮ್ ನ ಕೊಡ್ತಾರೆ. ಇವರು ಅರ್ಚನಾಗೆ ನೀನು 60 ದಿನಗಳಲ್ಲಿ ನಮಗೆ ಈ ಕೇಸ್ಗೆ ಸಂಬಂಧಿಸಿದ ಎಲ್ಲ ಎವಿಡೆನ್ಸ್ ನ ತಂದು ಕೊಡಬೇಕು ಅಂತ ಹೇಳ್ತಾರೆ ಮತ್ತು ಆಕೆ ಜೊತೆ ಒಬ್ಬ ಪೊಲೀಸ್ ಆಫೀಸರ್ ನ ನೇಮಿಸ್ತಾರೆ. ಈತನ ಹೆಸರು ವಿಜಯ್ ಆಗಿರುತ್ತೆ. ಈಗ ಅರ್ಚನಾ ಅಲ್ಲಿಂದ ಪೊಲೀಸ್ ಆಫೀಸರ್ ವಿಜಯ್ ರಾಥೋಡ್ ಹತ್ರ ಹೋಗ್ತಾಳೆ. ಇಲ್ಲಿ ವಿಜಯ್ ಅರ್ಚನಾಗೆ ನಾನು ನಿನಗೆ ಮೊದಲೇ ಹೇಳ್ತೀನಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಅವರೆಲ್ಲ ತುಂಬಾ ದುಡ್ಡಿರೋ ವ್ಯಕ್ತಿಗಳು, ಅವರನ್ನ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಅರ್ಚನಾ ವಿಜಯ್ಗೆ ನನಗೆ ಅದು ಮೊದಲೇ ಗೊತ್ತು, ನಾವು ಅವರನ್ನ ಏನು ಮಾಡೋಕ್ಕಾಗಲ್ಲ, ಆದ್ರೆ ಬದಲಾವಣೆ ಒಂದು ಸ್ಟೆಪ್ ಇಂದ ಆಗುತ್ತೆ, ಹಾಗಾಗಿ ನಾನು ಆ ಮೊದಲ ಸ್ಟೆಪ್ ಅನ್ನ ಇಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವಿಜಯ್ ಕೂಡ ತುಂಬಾ ಇಂಪ್ರೆಸ್ ಆಗ್ತಾನೆ. ಏಕೆಂದ್ರೆ ಅರ್ಚನಾಗೆ ಮೊದಲೇ ತಾನು ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ. ಆದ್ರೆ ಅರ್ಚನಾಗೆ ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಮೊದಲೇ ಹೆಜ್ಜೆನ ಇಡ್ಲೇಬೇಕು ಅಂತ ಗೊತ್ತಿರುತ್ತೆ. ಈಗ ಇವರಿಬ್ಬರು ಅಲ್ಲಿಂದ ಜೈಲಲ್ಲಿ ಇಬ್ಬರು ಕೈದಿಗಳನ್ನು ಹೋಗಿ ಮೀಟ್ ಆಗ್ತಾರೆ. ಇವರು ನಕಲಿ ಹಾಲನ್ನ ರೆಡಿ ಮಾಡಿದ್ದಕ್ಕೆ ಜೈಲ್ಗೆ ಬಂದಿರ್ತಾರೆ. ಇಲ್ಲಿ ಅರ್ಚನಾ ಅವರಿಗೆ ಅಷ್ಟಕ್ಕೂ ನೀವು ನಕಲಿ ಹಾಲನ್ನ ಯಾಕೆ ರೆಡಿ ಮಾಡ್ತೀರಿ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಯಾವುದೇ ಫೆಸ್ಟಿವಲ್ ಬಂದಾಗ ತುಂಬಾ ಸ್ವೀಟ್ ಐಟಮ್ ಗಳನ್ನ ರೆಡಿ ಮಾಡ್ತಾರೆ ಮತ್ತು ಅದಕ್ಕೆ ಹಾಲು ಬೇಕಾಗಿರುತ್ತೆ. ಅದಕ್ಕೆ ನಾವು ನಕಲಿ ಹಾಲನ್ನ ರೆಡಿ ಮಾಡಿ ಅದನ್ನ ಬೇಕರಿ ಅಥವಾ ಸ್ವೀಟ್ ಶಾಪ್ ಗಳಿಗೆ ಸಪ್ಲೈ ಮಾಡ್ತಿದ್ವಿ. ಈಗ ಅವರು ಅಲ್ಲಿಂದ ಒಬ್ಬ ಡಾಕ್ಟರ್ನ ಹೋಗಿ ಮೀಟ್ ಆಗ್ತಾರೆ. ಡಾಕ್ಟರ್ ಅವರಿಗೆ ನಕಲಿ ಹಾಲನ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ತುಂಬಾ ಬೇಗ ಬರುತ್ತೆ, ಯಾಕಂದ್ರೆ ಅವರು ಅದರಲ್ಲಿ ಡೆಡ್ಲಿ ಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ. ಇನ್ನು ಅಂತ ಕೆಮಿಕಲ್ಗಳು ಸಣ್ಣ ಮಕ್ಕಳ ಬಾಡಿ ಒಳಗೆ ಹೋದ್ರೆ ಅವರಿಗೆ ಅತಿ ಬೇಗ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ತುಂಬಾ ಭಯ ಪಡ್ತಾನೆ, ಯಾಕಂದ್ರೆ ಅವನು ತನ್ನ ಮಕ್ಕಳಿಗೆ ಅದೇ ಹಾಲನ್ನ ಕೊಡ್ತಿರ್ತಾನೆ. ಈಗ ಇವರು ಇಲ್ಲಿಂದ ಪಂಜಾಬ್ ನಲ್ಲಿದ್ದ ಒಂದು ವಿಲೇಜ್ ಗೆ ಹೋಗ್ತಾರೆ, ಏಕೆಂದ್ರೆ ಇಲ್ಲಿ ಅತಿ ಹೆಚ್ಚು ಪೆಸ್ಟಿಸೈಡ್ ಗಳನ್ನ ಯೂಸ್ ಮಾಡ್ತಿರ್ತಾರೆ. ಇದರಿಂದ ಆ ಊರಲ್ಲಿ ಕೆಲಸ ಮಾಡ್ತಿದ್ದ ರೈತರಿಗೆ ಕೂಡ ಕ್ಯಾನ್ಸರ್ ಮತ್ತು ದೊಡ್ಡ ದೊಡ್ಡ ರೋಗಗಳು ಬಂದಿರುತ್ತೆ. ಈಗ ಅರ್ಚನಾ ಅಲ್ಲಿ ಬಂದು ಅಲ್ಲಿನ ಎಲ್ಲ ಡಾಟಾನ ಕಲೆಕ್ಟ್ ಮಾಡ್ಕೋತಾಳೆ. ಆಮೇಲೆ ಇವರು ಮತ್ತೆ ಮುಂಬೈಗೆ ವಾಪಸ್ ಬರ್ತಾರೆ. ಇಲ್ಲಿ ಆಫೀಸರ್ ವಿಜಯ್ ಅರ್ಚನಾಗೆ ಅಷ್ಟಕ್ಕೂ ನೀವು ಯೋಗೇಶ್ ಕೇಸ್ ನ ಯಾಕೆ ತಗೊಂಡ್ರಿ ಅಂತ ಕೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ನಮಗೆ ಯೋಗೇಶ್ ನ ತೋರಿಸ್ತಾರೆ. ಯೋಗೇಶ್ ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಇನ್ನು ಯೋಗೇಶ್ ಅಂತಿ ಬೇರೆ ಯಾರು ಅಲ್ಲ, ಇದೇ ಅರ್ಚನಾ ಆಗಿರ್ತಾಳೆ. ಯೋಗೇಶ್ ಮತ್ತು ಅರ್ಚನಾಗೆ ಪರಿ ಅನ್ನೋ ಒಬ್ಬ ಮಗಳಿರ್ತಾಳೆ. ಇವರಿಬ್ಬರು ತಮ್ಮ ಮಗಳ ಜೊತೆ ತುಂಬಾ ಸಂತೋಷದಿಂದ ಇರ್ತಾರೆ. ಹೀಗಿದ್ದಾಗ ಒಂದು ದಿನ ಅಚಾನಕ್ ಆಗಿ ಪರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಇವರು ಅದನ್ನ ನಾರ್ಮಲ್ ಫೀವರ್ ಅನ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆದ್ರೆ ಡಾಕ್ಟರ್ ಹತ್ರ ಬಂದಾಗ ಇವರಿಗೆ ಅಲ್ಲಿನ ರಿಪೋರ್ಟ್ ಕೇಳಿ ಶಾಕ್ ಆಗುತ್ತೆ, ಏಕೆಂದ್ರೆ ಪರಿಗೆ ಕ್ಯಾನ್ಸರ್ ಬಂದಿರುತ್ತೆ. ಇದನ್ನ ಕೇಳಿ ಇವರಿಬ್ಬರು ತುಂಬಾ ಶಾಕ್ ಆಗ್ತಾರೆ. ಯೋಗೇಶ್ ಹೇಗಾದ್ರೂ ಮಾಡಿ ತನ್ನ ಮಗಳನ್ನ ಕಾಪಾಡಬೇಕಂತ ಟ್ರೈ ಮಾಡ್ತಾನೆ. ಅವನು ಡಾಕ್ಟರ್ ಹತ್ರ ಮಾತಾಡಿದಾಗ ಡಾಕ್ಟರ್ ಅವನಿಗೆ ಬ್ಲಡ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಸುಮಾರು 70 ಲಕ್ಷ ರೂಪಾಯಿ ಖರ್ಚಾಗಬಹುದು ಅಂತ ಹೇಳ್ತಾನೆ. ಇಷ್ಟೊಂದು ಅಮೌಂಟ್ ಕೇಳಿ ಯೋಗೇಶ್ ಶಾಕ್ ಆಗ್ತಾನೆ. ನಾನು ಹೇಗಾದ್ರೂ ಮಾಡಿ ದುಡ್ಡಿನ ಬಂದೋಬಸ್ತನ್ನ ಮಾಡ್ತೀನಿ, ನೀವು ಆಪರೇಷನ್ಗೆ ರೆಡಿ ಮಾಡಿ ಅಂತ ಹೇಳ್ತಾನೆ. ಇದೇ ಟೆನ್ಷನ್ ಅಲ್ಲಿ ಯೋಗಿ ಕೆಲಸಕ್ಕೂ ಹೋಗ್ತಿರಲ್ಲ. ಇನ್ನು ಈಗ ಯೋಗೇಶ್ ತನ್ನ ಮಗಳ ಆಪರೇಷನ್ಗಾಗಿ ತನ್ನ ಮನೆಯನ್ನ ಕೂಡ ಮಾರ್ಬಿಡ್ತಾನೆ. ಈಗ ದುಡ್ಡಿನ ಅರೇಂಜ್ಮೆಂಟ್ ಆಗಿರುತ್ತೆ. ಅವನು ಡಾಕ್ಟರ್ಗೆ ಆಪರೇಷನ್ ಮಾಡುವಂತ ಹೇಳ್ತಾನೆ. ಈಗ ಸ್ಟೋರಿಯಿಂದ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಅರ್ಚನಾ ಮತ್ತು ಯೋಗೇಶ್ ಮಾರ್ಕೆಟ್ಗೆ ಹೋಗಿರ್ತಾರೆ. ಇವರು ವೆಜಿಟೇಬಲ್ ತಗೋತಿರ್ತಾರೆ. ಆಗ ವೆಜಿಟೇಬಲ್ ಮಾರ್ತಿದ್ದ ವ್ಯಕ್ತಿ ಇವರನ್ನ ಗುರುತು ಹಚ್ತಾನೆ ಮತ್ತು ಅವರಿಗೆ ನಾನು ನಿಮಗೆ ವೆಜಿಟೇಬಲ್ ಮಾರಲ್ಲ ಅಂತ ಹೇಳ್ತಾನೆ. ಇನ್ನು ಅಲ್ಲಿದ್ದ ಬೇರೆ ಬೇರೆ ವೆಜಿಟೇಬಲ್ ಮಾರ್ತಿದ್ದ ವ್ಯಕ್ತಿಗಳೆಲ್ಲ ಈಗ ಒಂದಾಗ್ತಾರೆ ಮತ್ತು ಅವರು ಯೋಗೇಶ್ಗೆ ತುಂಬಾ ಹೊಡಿತಾರೆ. ಇದರಿಂದ ಅರ್ಚನಾಗೆ ತುಂಬಾ ಬೇಜಾರಾಗುತ್ತೆ, ಏಕೆಂದ್ರೆ ಆಕೆ ದೇಶದ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಿರ್ತಾರೆ. ಆದ್ರೆ ಜನರೇ ಅವರನ್ನ ನಂಬ್ತಿರಲ್ಲ. ಇನ್ನು ಈಗ ಮಾರನೇ ದಿನ ಅರ್ಚನಾ ಮತ್ತು ಪೊಲೀಸ್ ಆಫೀಸರ್ ವಿಜಯ್ ಈಗ ಕೇರಳಗೆ ಹೋಗ್ತಾರೆ, ಏಕೆಂದ್ರೆ ಇಲ್ಲಿ ಒಂದು ವಿಲೇಜ್ ಅಲ್ಲಿ ತುಂಬಾ ಕ್ಯಾನ್ಸರ್ ಪೇಷಂಟ್ಸ್ ಇರ್ತಾರೆ. ಈಗ ಅರ್ಚನಾ ತನ್ನ ರಿಪೋರ್ಟ್ ನ ರೆಡಿ ಮಾಡ್ತಾಳೆ. ಈಗ ಆಕೆಗೆ ಕೋರ್ಟ್ ಕೊಟ್ಟಿದ್ದ 60 ದಿನ ಕೂಡ ಮುಗ್ದಿರುತ್ತೆ. ಈಗ ಅವರು ಕೇರಳದಿಂದ ಮುಂಬೈಗೆ ವಾಪಸ್ ಬರ್ತಾರೆ. ಇನ್ನು ಮಾರನೇ ದಿನ ಕೋರ್ಟ್ ಕೇಸ್ ಇರುತ್ತೆ. ಇನ್ನು ಇಲ್ಲಿ ಅರ್ಚನಾ ಬಂದಾಗ ಈ ಸರಿ ಜನ ಆಕೆಗೆ ಸಪೋರ್ಟ್ ಮಾಡ್ತಿರ್ತಾರೆ ಮತ್ತು ಮೀಡಿಯಾದವರು ಕೂಡ ಅರ್ಚನಾ ಗೆಲ್ಬೇಕಂತ ಹೇಳ್ತಿರ್ತಾರೆ. ಇನ್ನು ಅರ್ಚನಾ ಈಗ ಕೋರ್ಟ್ ಒಳಗೆ ಬಂದಾಗ ಆಫೀಸರ್ ವಿಜಯ್ನ ಕರೀತಾಳೆ. ಇಲ್ಲಿ ವಿಜಯ್ ತಾವು ಕಲೆಕ್ಟ್ ಮಾಡಿದ ಎವಿಡೆನ್ಸ್ ಬಗ್ಗೆ ಹೇಳ್ತಾನೆ. ಈಗ ಅಪೋಸಿಟ್ ಲಾಯರ್ ಮಾತಾಡ್ತಾನೆ. ಕೇವಲ ಗೌರ್ಮೆಂಟ್ ಅಥವಾ ಪೆಸ್ಟಿಸೈಡ್ ಕಂಪನಿಗಳು ಇದಕ್ಕೆ ಕಾರಣ ಅಲ್ಲ, ಇದಕ್ಕೆ ಯೋಗೇಶ್ ಕೂಡ ಕಾರಣ. ಏಕೆಂದ್ರೆ ಅವನು ಮಾರ್ಕೆಟ್ ನಿಂದ ಅಂತ ತರಕಾರಿಗಳನ್ನ ತಂದು ತನ್ನ ಮಗಳಿಗೆ ತಿನ್ನಿಸಿದ್ದಾನೆ. ಅದಕ್ಕೆ ಆಕೆಗೆ ಕ್ಯಾನ್ಸರ್ ಬಂದು ಆಕೆ ಸತ್ತೋದ್ಲು. ಅದಕ್ಕೆ ನಾನು ಯೋಗೇಶ್ ಮೇಲೆ ಕೂಡ ಕೇಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಈಗ ಜಡ್ಜ್ 10 ನಿಮಿಷಗಳ ಬ್ರೇಕ್ ಅನ್ನ ಕೊಡ್ತಾರೆ. 10 ನಿಮಿಷ ಆದ್ಮೇಲೆ ವಾದವನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾರೆ. ಇನ್ನು ಈಗ ಬ್ರೇಕ್ ಮುಗಿದ ಮೇಲೆ ಮತ್ತೆ ಕೋರ್ಟ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಅಪೋಸಿಟ್ ಲಾಯರ್ ಅರ್ಚನಾ ಮೇಲೆ ಅಲಿಗೇಷನ್ ಮಾಡ್ತಿರ್ತಾನೆ. ಇದೆಲ್ಲ ಅರ್ಚನಾ ಕೇವಲ ಫೇಮ್ ಗಾಗಿ ಮಾಡ್ತಿದ್ದಾಳೆ, ಆಕೆ ಫೇಮಸ್ ಆಗ್ಬೇಕಂತ ಇದೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅರ್ಚನಾಗೆ ತಡೆಯೋಕೆ ಆಗಲ್ಲ. ಆಕೆ ಈಗ ತನ್ನ ಸತ್ಯವನ್ನ ಕೋರ್ಟ್ ಮುಂದೆ ಹೇಳ್ತಾಳೆ. ನಾನು ಬೇರೆ ಯಾರು ಅಲ್ಲ, ಯೋಗೇಶ್ ಹೆಂಡತಿ, ಪರಿ ನನ್ನ ಸ್ವಂತ ಮಗಳು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ, ಏಕೆಂದ್ರೆ ಅರ್ಚನಾ ಯೋಗೇಶ್ ಹೆಂಡತಿ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ಸೀನ್ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಪರಿಗೆ ಡಾಕ್ಟರ್ ಆಪರೇಷನ್ ಮಾಡ್ತಿರ್ತಾನೆ. ಆಪರೇಷನ್ ಮುಗಿದ ಮೇಲೆ ಡಾಕ್ಟರ್ ಹೊರಗೆ ಬರ್ತಾನೆ. ಯೋಗೇಶ್ ಅಲ್ಲಿ ಕೂತಿರ್ತಾನೆ. ಡಾಕ್ಟರ್ ಯೋಗೇಶ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾನೆ ಮತ್ತು ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಯೋಗೇಶ್ ತುಂಬಾ ಖುಷಿ ಆಗ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅವರು ಹಾಸ್ಪಿಟಲ್ ನಿಂದ ತನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಇವರು ಈಗ ತುಂಬಾ ಖುಷಿಯಾಗಿರ್ತಾರೆ. ಪರಿ ಕೂಡ ರಿಕವರ್ ಆಗ್ತಿರ್ತಾಳೆ. ಒಂದು ದಿನ ಆಕೆ ಆಟವಾಡ್ತಿದ್ದಾಗ ಅಚಾನಕ್ ಆಗಿ ಮೂರ್ಛೆ ಹೋಗ್ತಾಳೆ. ಇದನ್ನು ನೋಡಿ ಯೋಗೇಶ್ಗೆ ಭಯವಾಗುತ್ತೆ. ಅವನು ಮತ್ತೆ ಆಕೆ ಎತ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾನೆ. ಇಲ್ಲಿ ಡಾಕ್ಟರ್ ಪರಿನ ಚೆಕ್ ಮಾಡಿದಾಗ ಆಕೆ ಕಂಡೀಷನ್ ಮೊದಲಿನ ತರ ಆಗಿರುತ್ತೆ, ಅಂದ್ರೆ ಆಕೆಗೆ ಮತ್ತೆ ಕ್ಯಾನ್ಸರ್ ಆಗಿರುತ್ತೆ.
ಆದ್ರೆ ಈ ಸರಿ ಯೋಗೇಶ್ಗೆ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ಅವನ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆಗ ಡಾಕ್ಟರ್ ಅವನಿಗೆ ಒಂದು ಸಲಹೆ ಕೊಡ್ತಾನೆ. ನೀನು ಮುಂಬೈನಲ್ಲಿರೋ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗು, ಅಲ್ಲಿ ಕ್ಯಾನ್ಸರ್ ಪೇಷಂಟ್ಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಯೋಗೇಶ್ ತನ್ನ ಮಗಳನ್ನ ಕರ್ಕೊಂಡು ಮುಂಬೈನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತಾನೆ. ಅವನು ಆಕೆಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿರ್ತಾನೆ. ಆದ್ರೆ ಇಲ್ಲಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ, ಯಾಕಂದ್ರೆ ಇಲ್ಲಿ ಸರಿಯಾಗಿ ಡಾಕ್ಟರ್ ಕೂಡ ಇರಲ್ಲ. ಇನ್ನು ಅಲ್ಲಿದ್ದ ಪೇಷಂಟ್ಸ್ ಗಳಿಗೆ ಬೆಡ್ ಕೂಡ ಸಿಗ್ತಿರಲ್ಲ, ಅವರು ರೋಡ್ ಮೇಲೆ ಮಲ್ಕೊಂಡಿರ್ತಾರೆ. ಆದ್ರೂ ಯೋಗೇಶ್ ತುಂಬಾ ಕಷ್ಟಪಟ್ಟು ಎಲ್ಲರನ್ನ ದಾಟ್ಕೊಂಡು ತನ್ನ ಮಗಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಬಂದು ಡಾಕ್ಟರ್ ಆಕೆನ ಚೆಕ್ ಮಾಡ್ತಾರೆ. ಆದ್ರೆ ಅವರು ಆಕೆಗೆ ಏನು ಜಾಸ್ತಿ ಟ್ರೀಟ್ಮೆಂಟ್ ಕೊಡಲ್ಲ. ಅವರು ಆಕೆಗೆ ಒಂದು ಗ್ಲುಕೋಸ್ ಹಚ್ಚಿ ಸುಮ್ಮನೆ ಬಿಟ್ಬಿಡ್ತಾರೆ. ಇನ್ನು ಬೆಡ್ ಇಲ್ಲದರಿಂದ ಯೋಗೇಶ್ ತನ್ನ ಮಗಳನ್ನ ಕರ್ಕೊಂಡು ರೋಡ್ ಮೇಲೆ ಇರ್ತಾನೆ. ಅಲ್ಲಿ ತುಂಬಾ ಮಳೆ ಆಗ್ತಿರುತ್ತೆ. ಆದ್ರೂ ಅವನಿಗೆ ಬೇರೆ ಆಪ್ಷನ್ಸ್ ಇರಲ್ಲ. ಇದರಿಂದ ಅವನ ಮಗಳಿಗೆ ಜ್ವರ ಬರುತ್ತೆ. ಯೋಗೇಶ್ ತಕ್ಷಣ ಹಾಸ್ಪಿಟಲ್ ಒಳಗೆ ಓಡ್ತಾನೆ ಮತ್ತು ಡಾಕ್ಟರ್ಸ್ ಇದ್ದಾರಾ ಅಂತ ನೋಡ್ತಾನೆ. ಆದ್ರೆ ಅಲ್ಲಿ ಯಾವ ಡಾಕ್ಟರ್ ಇರಲ್ಲ. ಆಗ ಯೋಗೇಶ್ ಅಲ್ಲೇ ಇದ್ದ ಒಬ್ಬ ನರ್ಸ್ಗೆ ನನ್ನ ಮಗಳಿಗೆ ಜ್ವರ ಬಂದಿದೆ, ದಯವಿಟ್ಟು ಬಂದು ನೋಡಿ ಅಂತ ಹೇಳ್ತಾನೆ. ಆದ್ರೆ ಆ ನರ್ಸ್ ಕೂಡ ತುಂಬಾ ಲೇಟ್ ಮಾಡ್ತಿರ್ತಾಳೆ. ಆಕೆ ಸರಿಯಾದ ಟೈಮ್ಗೆ ಅಲ್ಲಿಗೆ ಬರಲ್ಲ. ಒಟ್ಟಾರೆಯಾಗಿ ಯೋಗೇಶ್ ತನ್ನ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಂತ ನರಕ ಯಾತನೆ ಅನುಭವಿಸ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಅಚಾನಕ್ ಆಗಿ ಪರಿ ಸತ್ತೋಗ್ತಾಳೆ. ಹೀಗೆ ಸ್ಟೋರಿ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಅರ್ಚನಾ ಕೋರ್ಟ್ ಮುಂದೆ ತನ್ನ ಸ್ಟೋರಿನ ಹೇಳ್ತಿರ್ತಾಳೆ. ಅರ್ಚನಾ ಕೋರ್ಟ್ ಮುಂದೆ, ನಾನು ಕಳೆದ 5 ವರ್ಷಗಳಿಂದ ನನ್ನ ಗಂಡ ನಗೋದನ್ನೇ ನೋಡಿಲ್ಲ. ಅವನು ತನ್ನ ಮಗಳನ್ನ ಕಳ್ಕೊಂಡಾಗಿನಿಂದ ತನ್ನೇ ತಾನು ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಅಪೋಸಿಷನ್ ಲಾಯರ್ ಅರ್ಚನಾಗೆ, ಕೇವಲ ನಿಮ್ಮ ಮಗಳು ಮಾತ್ರವಲ್ಲ, ತುಂಬಾ ಜನರ ಮಕ್ಕಳು ಸತ್ತೋಗ್ತಾರೆ. ಹಾಗಂತ ಹೇಳಿ ನಾವು ಎಲ್ಲರ ಮೇಲೆ ಕೇಸ್ ಹಾಕೊಂಡು ತಿರುಗಕ್ಕಾಗಲ್ಲ. ನಾವು ಅದನ್ನೆಲ್ಲ ಮರೆತು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಅರ್ಚನಾ ತನ್ನ ಗಂಡ ಯೋಗೇಶ್ನ ಕರೀತಾಳೆ. ಇಲ್ಲಿ ಯೋಗೇಶ್ ಮಾತಾಡ್ತಾ, ನಾನು ನನ್ನ ತಾಯಿ ಮತ್ತು ದೇಶನ ನನ್ನ ತಾಯಿ ಅಂತಾನೆ ಅನ್ಕೋತೀನಿ. ಅಂತದ್ರಲ್ಲಿ ನನ್ನ ತಾಯಿಗೆ ವಿಷನ ಯಾರಾದ್ರೂ ಕೊಟ್ರೆ ನನಗೆ ಸಹಿಸೋಕ್ಕಾಗಲ್ಲ. ನಾನು ಈ ದೇಶದ ರೈತರಿಗೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಅವರ ವಿರುದ್ಧ ಕೇಸ್ ಹಾಕಿದ್ದೆ. ಇದರಿಂದ ಅವರ ಭಾವನೆಗಳಿಗೆ ಧಕ್ಕೆ ಆಯ್ತು. ನಾವು ಹಸಿರು ಕ್ರಾಂತಿಯ ಹೆಸರಲ್ಲಿ ವಿಷವನ್ನ ಬೆತ್ತಿದ್ವಿ. ಅದೇ ವಿಷಯನ ನಾವು ಈಗ ಕೊಯ್ತಾ ಇದ್ವಿ. ಎಲ್ಲರೂ ನಮಗೆ ಕ್ಯಾನ್ಸರ್ ಬಂದಿದೆ ಅಂತ ಮಾತಾಡ್ಕೋತಾರೆ, ಆದ್ರೆ ಆ ಕ್ಯಾನ್ಸರ್ಗೆ ಕಾರಣ ಏನು ಅಂತ ಯಾರು ನೋಡಲ್ಲ. ನನ್ನ ಮಗಳು ಸಾಯುವಾಗ ನನಗೆ ಒಂದು ಮಾತು ಅಂದಿದ್ಲು. ಆಕೆ ಜೀವಂತವಾಗಿದ್ದಾಗ ಯಾವಾಗ್ಲೂ ನನಗೆ ಒಂದು ತಮ್ಮ ಬೇಕು ಅಂತ ಹೇಳ್ತಿದ್ಲು. ಆದ್ರೆ ಆಕೆ ಸಾಯುವಾಗ, ಅಪ್ಪ, ನನ್ನಿಂದ ತಾನೇ ನಿಮಗೆ ಇದೆಲ್ಲ ಕಷ್ಟ, ನಾನೇ ಇಲ್ಲದಿದ್ದರೆ ನಿಮಗೆ ಈ ಕಷ್ಟ ಬರ್ತಿದ್ದಿಲ್ಲ. ಅದಕ್ಕೆ ನೀವು ಇನ್ನೊಬ್ಬ ತಮ್ಮನನ್ನ ಹುಟ್ಟಿಸಬೇಡಿ, ಯಾಕಂದ್ರೆ ಅವನಿಗೂ ಇಂಥ ಪರಿಸ್ಥಿತಿ ಬಂದ್ರೆ ನೀವು ದುಃಖ ಪಡಬೇಕಾಗುತ್ತೆ. ನಾನು ಬೇಗ ಸತ್ತೋದ್ರೆ ನೀವು ಸಂತೋಷವಾಗಿರ್ತೀರಿ ಅಂತ ಹೇಳಿರ್ತಾಳೆ. ಇದನ್ನ ಕೇಳಿ ಕೋರ್ಟಲ್ಲಿದ್ದ ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಈಗ ಯೋಗೇಶ್ ಮಾತಾಡ್ತಾ, ನಾನೊಬ್ಬ ಸೈನಿಕ, ನಾನು ಬಾರ್ಡರ್ ಅಲ್ಲಿ ಇರ್ತೀನಿ. ದೇಶದ ಒಳಗೆ ನುಗ್ಗೋಕೆ ಪ್ರಯತ್ನ ಪಡೋ ಎಲ್ಲಾ ಶತ್ರುಗಳನ್ನ ಮುಗಿಸೋದು ನನ್ನ ಕೆಲಸ. ಈಗ ನೀವು ಅದೇ ಕೆಲಸನ ಮಾಡಿ, ಯಾಕಂದ್ರೆ ದೇಶದ ಒಳಗೆ ತುಂಬಾ ಶತ್ರುಗಳು ರೆಡಿಯಾಗಿದ್ದಾರೆ, ಅವರನ್ನ ಮುಗಿಸಿ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಜಡ್ಜ್ ಈಗ ತೀರ್ಪನ್ನ ಕೊಡ್ತಾರೆ. ಎಲ್ಲಾ ಪೆಸ್ಟಿಸೈಡ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ ನಲ್ಲಿ ಯಾವೆಲ್ಲ ಕೆಮಿಕಲ್ ಗಳನ್ನ ಯೂಸ್ ಮಾಡ್ತಾರೆ ಅಂತ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಡಬೇಕು ಮತ್ತು ಗೌರ್ಮೆಂಟ್ ಕೂಡ ಇದರ ಕಡೆ ಗಮನ ಕೊಡಬೇಕು. ಇನ್ನು ರೈತರು ಕೂಡ ಜೈವಿಕ ಬೆಳೆಯನ್ನ ಬೆಳೆಯೋಕೆ ಪ್ರಯತ್ನ ಪಡಬೇಕು, ಏಕೆಂದ್ರೆ ಭಾರತದಲ್ಲಿ ಕೇವಲ ಸಿಕ್ಕಿಂ ಅಲ್ಲಿ ಮಾತ್ರ ಜೈವಿಕ ಬೆಳೆಯನ್ನ ಬೆಳೀತಾರೆ. ಅದೇ ರೀತಿ ಭಾರತದ ಬೇರೆ ಪ್ರಾಂತಗಳಲ್ಲೂ ಕೂಡ ಜೈವಿಕ ಬೆಳೆಯನ್ನ ಬೆಳೆಯೋಕೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಹೇಳ್ತಾರೆ. ಇದೇ ಸೀನ್ನೊಂದಿಗೆ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.